ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಷನ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಷನ್ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಕಾರ್ಯನಿರತ ಹುದ್ದೆಗಳು ಅಪ್ಲೈ ಮಾಡೋದು ಹೇಗೆ ಮತ್ತು ಏಜ್ ಬಗ್ಗೆ ನೋಡೋಣ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 12/3/2025 ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 1/4/2025 ಅಲ್ಲಿವರೆಗೂ ನಾವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಲು ಬೇಕಾದ ವಿದ್ಯಾರ್ಹತೆ, ವಯೋಮಿತಿ ಮತ್ತು ವಯೋಸಡಿಲಿಕೆ, ಅಪ್ಲಿಕೇಶನ್ ಫೀ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ ಬಗ್ಗೆ ನೋಡೋಣ. ಯಾವ ರೀತಿ ಹುದ್ದೆಗಳಿವೆ ಮತ್ತು ಕ್ಯಾಟಗರಿ ವೈಸ್ ನೋಡೋಣ. ಕ್ಯಾಟಗರಿ ವೈಸ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಟೋಟಲ್ ಹುದ್ದೆ 45, AC ಅವರಿಗೆ 7, ST 3, OBC 12 ಮತ್ತು EWS 4, UR 17 ಇವೆ. ಹಾಗೆ ಮುಂದೆ ನೋಡಿದಂತೆ ಕ್ಯಾಟಗರಿ 1 ಸ್ಪೈಂಡರಿ ಟ್ರೈನಿ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ್, ಇದರಲ್ಲಿ ಟೋಟಲ್ ಹುದ್ದೆ ಖಾಲಿ ಇರುವುದು 82 ಮತ್ತು SCಗೆ 16, ST 5, OBC 19 ಇವೆ. OBC 19, EWS 7, UR 35. ಮೂರನೇದು ಕ್ಯಾಟಗರಿ 2 ಸ್ಪೈಂಡರಿ ಟ್ರೈನಿ ಅಥವಾ ಟೆಕ್ನಿಷಿಯನ್, ಇದರಲ್ಲಿ ಖಾಲಿಯಿರುವ ಹುದ್ದೆಗಳು 226 ಹುದ್ದೆ ಇವೆ. ಇದರಲ್ಲಿ SCಗೆ 37, STಗೆ 15 ಇರ್ತವೆ ಮತ್ತು OBCಗೆ 13 ಇರ್ತವೆ. URಗೆ 20, EWSಗೆ 20 ಇರ್ತವೆ ಮತ್ತು URಗೆ 91 ಹುದ್ದೆಗಳು ಖಾಲಿ ಇರ್ತವೆ. ಅಸಿಸ್ಟೆಂಟ್ ಗ್ರೇಡ್ 1 ಟೋಟಲ್ ಪೋಸ್ಟ್ 22, SC 5, ST 1, OBC 6, EWS 2, UR 8 ಹುದ್ದೆಗಳು ಇರ್ತವೆ. ಅಸಿಸ್ಟೆಂಟ್ ಗ್ರೇಡ್ 1 ಫೈನಾನ್ಷಿಯಲ್ ಮತ್ತು ಅಕೌಂಟ್ ಒಳಗೆ ಟೋಟಲ್ ಹುದ್ದೆ 4, ಅದರಾಗೆ ST ಇರುತ್ತೆ, OBC 1 ಇದೆ ಮತ್ತು URಗೆ 1 ಇದೆ. ಅಸಿಸ್ಟೆಂಟ್ ಗ್ರೇಡ್ 1 ಟೋಟಲ್ 10, ಅದರಲ್ಲಿ SCಗೆ 1, ST 1, OBC 3, EWS 1, URಗೆ 4 ಇರ್ತದೆ. ಮತ್ತು ನರ್ಸ್ ಎಗೆ ಟೋಟಲ್ 1 ಜಾಬ್ ಖಾಲಿದೆ, ಅದು ಜನರಲ್ ಇದೆ URಗೆ. ಟೆಕ್ನಿಷಿಯನ್ ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ ಟೋಟಲ್ ಜಾಬ್ 1 ಇದೆ, ಅದು ಜನರಲ್ ಇದೆ. ಸ್ಯಾಲ್ರಿ ನೋಡ್ರಿ, ಸ್ಯಾಲ್ರಿ ಪೋಸ್ಟ್ ವೈಸ್ ಐತಿ. ನರ್ಸ್ಗೆ 44,900ರಿಂದ 68,600ವರೆಗೂ ಇರ್ತದೆ. ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಬಿಗೆ 35,400ರಿಂದ 54,162 ರೂಪಾಯಿ ಇರುತ್ತೆ. ಮತ್ತು ಅಸಿಸ್ಟೆಂಟ್ ಗ್ರೇಡ್ 1 HRಗೆ ಮತ್ತು ಫೈನಾನ್ಷಿಯಲ್ ಮತ್ತು ಅಕೌಂಟ್ಗೆ, ಸಿ ಮತ್ತು ಮ್ಯಾನೇಜ್ಮೆಂಟ್ಗೆ, ಮತ್ತು ಟೆಕ್ನಿಷಿಯನ್ ಮತ್ತು ಎಕ್ಸ್ರೇ ಟೆಕ್ನಿಷಿಯನ್ಗೆ 25,000ರಿಂದ 39,015 ರೂಪಾಯಿ ಸ್ಯಾಲ್ರಿ ಇರ್ತದೆ. ಇನ್ನು ವಯೋಮಿತಿಯನ್ನು ನೋಡೋಣ. ವಯೋಮಿತಿ ಯಾವ ರೀತಿ ಇರ್ತದೆ ಅಂತ ಅಂದರೆ ಪೋಸ್ಟ್ ವೈಸ್ ಇರ್ತದೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ 18ರಿಂದ 30 ವರ್ಷದೊಳಗಿನವರು ಹಾಕ್ಬೋದು. ಕ್ಯಾಟಗರಿ 1 ಸ್ಪೈಂಡರಿ ಟ್ರೈನಿ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ್ 18ರಿಂದ 25ರೊಳಗಿನ ಅಭ್ಯರ್ಥಿಗಳು ಹಾಕ್ಬೋದು. ಸ್ಟೈಪೆಂಡ್ರಿ ಟ್ರೈನಿ ಅಥವಾ ಟೆಕ್ನಿಷಿಯನ್ 18ರಿಂದ 24 ವರ್ಷದೊಳಗಿನವರು ಅಪ್ಲೈ ಮಾಡ್ಬೋದು. ಅಸಿಸ್ಟೆಂಟ್ ಗ್ರೇಡ್ 1 ಒಳಗೆ 21ರಿಂದ 28 ವರ್ಷದೊಳಗಿನ ಅಭ್ಯರ್ಥಿ ಹಾಕ್ಬೋದು. ಇನ್ನು ನರ್ಸ್ ಬಂದುಬಿಟ್ಟು 18ರಿಂದ 30 ವರ್ಷದೊಳಗಿನವರಾಗಿರಬೇಕು. ಮತ್ತು ಟೆಕ್ನಿಷಿಯನ್ ಬಂದುಬಿಟ್ಟು 18ರಿಂದ 25 ವರ್ಷದೊಳಗಿನವರು ಅಪ್ಲೈ ಮಾಡ್ಬೋದು. ಮತ್ತು ಇದರಲ್ಲಿ ಏಜ್ ರಿಲ್ಯಾಕ್ಷನ್ OBCಗೆ 3 ವರ್ಷ ಇದೆ, SC STಗೆ 5 ವರ್ಷ ಮತ್ತು PWBDಗೆ 10 ವರ್ಷ ಇದೆ. ಅಪ್ಲಿಕೇಶನ್ ಫೀ ಪೋಸ್ಟ್ ವೈಸ್ ಸಪ್ರೇಟ್ ಆಗಿದೆ, ಆದ್ದರಿಂದ ಪೋಸ್ಟ್ ವೈಸ್ ನೋಡೋಣ. ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಕ್ಯಾಟಗರಿ 1
ಸ್ಟೈಪೆಂಡ್ರಿ ಟ್ರೈನಿ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ ಮತ್ತು ನರ್ಸ್ಗೆ 150 ರೂಪಾಯಿ ಇರ್ತದೆ. ಇನ್ನು ಅದು 150 ರೂಪಾಯಿ ಯಾವ್ಯಾವ ಕ್ಯಾಂಡಿಡೇಟ್ಗೆ ಇರ್ತಂತಾರೆ, ಜನರಲ್ ಕ್ಯಾಂಡಿಡೇಟ, ಜನರಲ್ಲ, EWS, OBC ಕ್ಯಾಂಡಿಡೇಟ್ಗೆ 150 ರೂಪಾಯಿ ಇರ್ತದೆ. ಮತ್ತು SC ST ಫಿಮೇಲ್ ಕ್ಯಾಂಡಿಡೇಟ ಮತ್ತು PWS ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಮುಂದೆ ನೋಡೋಣ. ಕ್ಯಾಟಗರಿ 2 ಒಳಗೆ ಸ್ಪೈಂಡರಿ ಟ್ರೈನಿ, ಟೆಕ್ನಿಷಿಯನ್ನ, ಅಸಿಸ್ಟೆಂಟ್ ಬಿ ಗ್ರೇಡ, HR, ಅಸಿಸ್ಟೆಂಟ್ ಗ್ರೇಡ್ ಒಳಗೆ ಟೆಕ್ನಿಷಿಯನ್ನ, ಎಕ್ಸ್ರೇಸ್ ಟೆಕ್ನಿಷಿಯನ್ನ ಇದು 100 ರೂಪಾಯಿ ಇರ್ತದೆ. ಇದು ಮೇಲಿನ ರೀತಿಯೇ ಜನರಲ್ಲ, EWS, OBCಗೆ ಮಾತ್ರ ಅಪ್ಲಿಕೇಶನ್ ಫೀ ಇರ್ತದೆ. ಮತ್ತು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಒಂದೇ ಸಾರಿ ಜನರಲ್ EWS OBC ಕ್ಯಾಂಡಿಡೇಟ್ಸ ಒಂದು ಸಾರಿ ನೀವು ಅಪ್ಲಿಕೇಶನ್ ಫೀ ತುಂಬಿದರೆ ವಾಪಸ್ ನಿಮಗೆ ರೀಫಂಡ್ ಆಗೋದಿಲ್ಲ. ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತದೆ ಮತ್ತು ಯಾವ ಪೋಸ್ಟ್ಗೆ ಯಾವ ಸಬ್ಜೆಕ್ಟ್ ಇರ್ತವೆ ಅಂತ ನೋಡಿ ವಿಡಿಯೋ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.